जी बेगम क्या समाचार ಹಾಂ ನಿನ್ನ ಐಡಿಯಾ ಎಲ್ಲ ಕೊಟ್ಟಿದ್ದಲ್ಲ ಅದೆಲ್ಲ ಫ್ಲಾಪ್ ಆಯಿತು. ಇವಾಗ ಅಮ್ಮ ಕಾಲ್ ಮಾಡಿ ಕ್ಲಿಯರಾಗಿ ಮಾತಾಡಿದ್ದಾರೆ. ಆದರೆ ಅಕ್ಕ ಕಟ್ ಮಾಡಿಬಿಟ್ಲು. ಇವಾಗ ಎಲ್ಲಿಗೂ ಹೋಗೋಕೆ ನನಗೆ ಮೂಡಿಲ್ಲ. ಇವಾಗ ವೆದರ್ ಬೇರೆ ಚೆನ್ನಾಗಿರಲ್ಲ, ಮುಂದಕ್ಕೆ ನೋಡ್ಕೊಂಡ್ರಾಯ್ತು ಅಂತ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾಳೆ. ನಮ್ಮ ವಿನಿ ಇಲ್ಲಿ ದೇವದಾಸ್ ಥರ ಆಡ್ತಿದ್ದಾನೆ. ಆ ಹನಿಮೂನ್ ಬಿಟ್ಟಾಕು ಹಾಳಾಗಿ ಹೋಗ್ಲಿ, ಅಟ್ಲೀಸ್ಟು ಒಂದು ಸಿಂಪಲ್ ಆಗಿ ಸಂಜೆ ಹೊರಗೆ ಹೋಗಿ ಮಾತಾಡ್ಕೊಂಡು ಬರಬೇಕು ಅಂತ ಕಾಯ್ತಾ ಇದ್ದಾನೆ ಪಾಪ. ಒಂದು ಸಿನಿಮಾನೋ ಇಲ್ಲ ಹೋಟೆಲ್ ಊಟನೋ ಫೋನ್ ಇಲ್ಲದೆ ಯಾವುದೇ ಥರ ಡ್ರಾಮಾ ಇಲ್ಲದೆ ಪಾಪ ಅದು ಸಿಗ್ತಾ ಇಲ್ಲ ಅವನು. ಪಾಪ ನನಗೂ ಅದೇ ಅನ್ನಿಸ್ತದೆ. ಏಯ್ ನಿಮ್ಮಮ್ಮ ಫೋನ್ ಮಾಡಿದಾಗ ಎಲ್ಲೋ ಒಂದು ಕಡೆ ವರ್ಕ್ ಆಗತ್ತೆ ಅಂದ್ಕೊಂಡಿದ್ದೆ. ನಿಮ್ಮ ಮನೆ ಕಡೆಯಿಂದ ಮ್ಯಾಟ್ರು ಬಂದರೆ ಅಮ್ಮ ಹೇಳಿದಾಗ ಅದಕ್ಕೆ ಒಪ್ಕೋತಾರೆ ಅಂದ್ಕೊಂಡಿದ್ದೆ. ಅಮ್ಮ ಹೇಳಿದ್ದನ್ನೇ ಕಡ್ಡಿ ಮುರಿದಂಗೆ ಬೇಡ ಅಂದವಳು ಇನ್ಯಾರ ಮಾತನ್ನು ಕೇಳಲ್ಲ ಅವಳು. ಆ್ಯಕ್ಚುಲಿ ನೀನು ಯೋಚನೆ ಮಾಡ್ದಂಗೆ ನಾನು ಯೋಚನೆ ಮಾಡಿದೆ. ಒಂದಿಷ್ಟು ಜನ ಅವಳ ತಲೆಗೆ ಹುಳ ಬಿಡ್ತಾ ಹೋದರೆ ಏನಾದರೂ ಚೇಂಜಸ್ ಆಗ್ಬೋದು ಅಂತ. ಇಷ್ಟೆಲ್ಲ ಮಾಡಿದ್ರು ಅವಳು ಅಲ್ಲಾಡ್ತಾ ಇಲ್ಲ. ಇಷ್ಟು ದಿನ ಅವರು ಬೊಂಬಾಟಾಗಿದ್ದಾರೆ ಅಂದ್ಕೊಂಡಿದ್ದೆ. ನಾನು ಹೊರಗಡೆಯಿಂದ ನೋಡಿ ಎಲ್ಲ ಸ್ಲೋ ಆಗಿ ಸ್ಟಡಿಯಾಗಿ ಹೋಗ್ತಿದ್ದೆ, ಸಿಂಪಲ್ ಆಗಿ ಸ್ಮೂತಾಗಿ ಹೋಗ್ತಿದೆ ಅಂದ್ಕೊಂಡಿದ್ದೆ. ಆದರೆ ವಿನಯ್ ಅಸ್ತಿ ವಿಷಯ ಹೇಳಿದಾಗಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಕಡೆ. ಆ ವಿಚಾರನ ಬೇಗ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ನಾನು. ಡಬ್ಬ ನನ್ನ ಮಗ ನನ್ನ ಎಕರ ತಗೊಂಡು ನಾನೇ ಹೊಡ್ಕೋಬೇಕು. ಈಗೇನು ಮಾಡೋಣ ಅಂತ್ಯ? ನನಗೇನು ತಲೆನೇ ಓಡ್ತಾ ಇಲ್ಲ ಕಡೆ. ಹಾಂ ಲೈ, ನೀನೇ ಒಂದ್ಸಲ ಮಾತಾಡಿ ನೋಡೆ. ಮೊದಲು ಒಂದು ಸರ್ತಿ ನೀನು ಮಾತಾಡಿದ್ಯಲ್ಲ, ಅದಕ್ಕೆ ಅವಾಗ ಸ್ವಲ್ಪ ಕೂಲ್ ಆಗಿದ್ರು. ಮಾತಾಡ್ತೀಯಾ? ಅದು ಬೇರೆ ವಿಚಾರ ಕೃಷ್ಣ. ನಾವು ಮಾತಾಡಿದ್ದು ಶೋ ಬಗ್ಗೆ, ಅವಳ ಪರ್ಸ್ನಲ್ ವಿಷಯ ಅಲ್ವಲ್ಲ ಇದು. ಅವಳ ಪರ್ಸ್ನಲ್ ವಿಷಯ, ಅವಳ ಸಂಸಾರದ ವಿಷಯ, ಅವಳ ಭಾವನೆಗಳು. ಇದರಲ್ಲಿ ನಾನು ಏನು ಮಾತಾಡಲಿ ಹೇಳು? ಅದು ಅಲ್ಲದೆ ಅವಳು ಅಮ್ಮನ ಹತ್ರ ಆಲ್ರೆಡಿ ಬೇಡ ಅಂತ ಹೇಳಾಗಿದೆ. ಇವಾಗ ನಾನು ಹೋಗಿ ಅದನ್ನೇ ಹೇಳಿದ್ರೆ ಇವರೆಲ್ಲ ಗ್ಯಾಂಗ್ ಸೇರ್ಕೊಂಡು ಮೈ ಮೇಲೆ ಬೀಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾಳೆ. ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಬೇಡ ಅಂತಿದ್ದಾಳೆ, ಆಮೇಲೆ ಕೋಪ ಮಾಡಿಕೊಂಡು ರೇಗಾಡ್ಬಿಡ್ತಾಳೆ ಅಷ್ಟೆ. ಅದು ನಿಜ ಬಿಡು. ಸುಮ್ಮನೆ ಇರುವೆ ಗುಡಿಗೆ ಹೋಗಿ ಕೈ ಹಾಕೋದು ದೊಡ್ಡ ಡೇಂಜರ್. ಬೇರೆ ದಾರಿನೇ ಕಾಣ್ತಾ ಇಲ್ಲ ಇವಾಗ. ಮೀಟ್ರು, ಈ ಹೊರಗಿಂದ ಈ ವಿಷಯ ಬಂದರೆ ಈಸಿಯಾಗಿ ಅದಕ್ಕೆ ಬೇಡ ಅಂದ್ಬಿಡ್ತಾರೆ. ಒಳಗಿಂದ ಏನಾರ ಮಾಡಬೇಕು, ಅವ್ರು ಬೇಡ ಅನ್ನೋ ಥರ. ಅದೇ ಹೇಗೆ ಮಾಡ್ತೀಯ ಅಂತ ಕೇಳ್ತಾ ಇರೋದು ನಾನು. ಮೀಟ್ರು, ಅವ್ರಿಗೆ ಬೇಕಾಗಿರೋದು ನನ್ನ ಹತ್ರ ಒಂದಿದೆ. ಏನದು? ಆಮೇಲೆ ಹೇಳ್ತೀನಿ. ಅದೇನೋ ಸಸ್ಪೆನ್ಸ್ ನಿಂದು, ಅದೇನು ಅಂತ ಸುಮ್ಮನೆ ಹೇಳು. ಸೂಪರ್ ವಿಷಯ, ಆಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ಏ ಕೃಷ್ಣ, ಬಾಯ್. ಈ ಕೃಷ್ಣ ಯಾವಾಗಲೂ ಹೀಗೆ ಮಾಡ್ತಾನೆ.